ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಎಲ್ಲ ಒಳ್ಳೆ ಚೆನ್ನಾಗಿ ನಿದ್ದೆಯನ್ನು ಕೊಟ್ಟು ಎಚ್ಚರಗೊಳಿಸಿ ನಿಮ್ಮೊಂದಿಗೆ ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆ 10ನೇ ಅಧ್ಯಾಯ 1ರಿಂದ. ಕೀರ್ತನೆ 10ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದ್ದಿ? ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗಿರುತ್ತಿ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದ್ದಿ? ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗುತ್ತಿ? ಒಂದು ಟೈಮಲ್ಲಿ ನಮಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ದೇವರಲ್ಲಿ ನಾವು ಪ್ರಾರ್ಥಿಸಿದರೂ ಯಾವುದೇ ಉತ್ತರ ನಮಗೆ ಸಿಕ್ಕುವುದಿಲ್ಲ. ಆಗ ನಾವು ಏನು ಯೋಚನೆ ಮಾಡ್ತೇವೆ, ದೇವರು, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ಭಯ ಭಕ್ತಿಯಿಂದ ನಡ್ಕೊಂಡ್ರು ಕೂಡ ದೇವರು ನನ್ನ ಪ್ರಾರ್ಥನೆಗೆ ಕಿವಿ ಕೊಡ್ತಾ ಇಲ್ಲ, ದೇವರು ನನ್ನಿಂದ ದೂರ ಇರ್ತಾನೆ, ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಂತೆಲ್ಲ ಒಂದು ಯೋಚನೆ ಬರ್ತದೆ. ದಾವೀದರಸರು ಕೂಡ ಕಷ್ಟದ ಕಾಲದಲ್ಲಿ ಹಾಗೆ ಯೋಚನೆ ಮಾಡಿದ್ರು. ನಾವು ಮನುಷ್ಯ ಸ್ವಭಾವರು, ಮನುಷ್ಯರ ರಕ್ತಕ್ಕೆ ಹುಟ್ಟಿದವರು, ಪಾಪಮಯ ಜೀವಿತವಾಗಿದ್ದೇವೆ. ಆದ್ದರಿಂದ ನಮಗೆ ಇಂಥ ಒಂದು ಯೋಚನೆ ಬರುವುದು ಬರುವುದು ಸಾಮಾನ್ಯವಾಗಿದೆ. ಯಾಕಪ್ಪ ಈ ರೀತಿ ಆಯಿತು ಎಂಬುದಾಗಿ. 2ನೇ ವಚನ. ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಕ್ಕಿ ಬೀಳಲಿ. ನೋಡಿ, ದುಷ್ಟರು ಗರ್ವಿಷ್ಠರಾಗಿ ಬಡವರನ್ನು ನಾನಾ ರೀತಿ ಜಾತಿ ಮತ ಭೇದ ತಂದುಕೊಂಡು ಏನು ಮಾಡ್ತಾರೆ, ಬಗ್ಗರನ್ನ ಅವರನ್ನು ಹಿಂಸೆ ಮಾಡೋದು, ಹೊಡೆಯೋದು, ಬಡಿಯೋದು, ಆಸ್ತಿ ಪಾಸ್ತಿಯನ್ನು ಎಳ್ಕೊಳ್ಳುವಂಥದ್ದು, ಅಥವಾ ಜಾತಿ ಮತ ಭೇದ ತಂದುಕೊಂಡು ನಾನಾ ರೀತಿಯಲ್ಲಿ ಹಿಂಸೆ ಕೊಡುವಂಥದ್ದು ಈ ರೀತಿ ಆಗ್ತಾ ಇದೆ. ಆದರೆ ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಕ್ಕಿ ಬೀಳಲಿ ಅಂತೇಳಿ ದೇವರಿಗೆ ದಾವೀದರಸರು ಮೊರೆ ಇಡ್ತಾ ಇದ್ದಾರೆ. ಹಾಗೆ ಇವತ್ತು ಬಡವರು, ಹೀನರು, ನಿರ್ಗತಿಗರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಈ ಐಶ್ವರ್ಯವಂತರು, ಇವರು ರಾಜಕಾರಣಿಗಳು ನಾನಾ ಥರದ ಹಿಂಸೆಯನ್ನು ಕೊಡುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಆಗ ನಾವು ಏನು ಮಾಡಬೇಕು? ಅಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಯಾಕೆಪ್ಪ ನೀನು ದೂರವಾಗಿ ನಿಂತಿದ್ದೀಯಾ? ಯಾಕೆ ಮರೆಯಾಗ್ತೀಯಾ? ನೋಡಿ, ಇಂಥವರು ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ, ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಒಂದು ಕುಯುಕ್ತಿಯಲ್ಲಿ ಅವರೇ ಸಿಕ್ಕಿ ಬೀಳಲಿ. ಅವರಿಗೆ ಸರಿಯಾದ ನ್ಯಾಯ ತೀರ್ಪನ್ನು ನೀನೇ ಕೊಡು, ನೀನೇ ದಯವಿಟ್ಟು ನೋಡೋವರನ್ನ ಅಂತ ಹೇಳುವಂಥ ಅಂಥವರಿಗಾಗಿ, ಈ ಬಹಳ ನೊಂದವರಿಗೆ ನಾವು ಪ್ರಾರ್ಥಿಸಬೇಕಾಗಿದೆ ದೇವರಲ್ಲಿ ಅಂತ ಇದರ ಅರ್ಥ. 3ನೇ ವಚನ. ದುಷ್ಟನು ತನ್ನ ಮನೋರಥವು ನೆರವೇರಿತೆಂದು ಕೊಚ್ಚಿಕೊಳ್ಳುತ್ತಾನೆ. ನೋಡಿ, ಏನು ಮಾಡ್ತಾರೆ ದುಷ್ಟರು. ಅವರು, ಅಯ್ಯೋ, ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ನಾನು ಹೇಳಿದಾಗೆ ಆಗ್ತದೆ, ನಡೆಯುವಾಗೆ ಆಗ್ತದೆ, ನಾನು ಹೇಳಿದಾಗೆ ಆಗ್ತದೆ, ನಾನು ನೆರವೇರಿಸಿ ಬಿಟ್ಟೆ ಅಂತೇಳಿ ಕೊಚ್ಚಿಕೊಳ್ತಾನೆ. ಆದರೆ ಅವನು ಯಾವಾಗ ಸಿಕ್ಕಿ ಬೀಳ್ತಾನೆ, ಎಲ್ಲಿ ಬೀಳ್ತಾನೆ, ಯಾವಾಗ ಸರ್ವನಾಶವಾಗ್ತದೆ, ಅವನಿಗೂ ಅವನ ನಾನಾ ಥರದಲ್ಲಿ ಅವನ ಕುಟುಂಬಕ್ಕೂ ಅವನ ಸಂಸಾರಕ್ಕೂ ಎಲ್ಲಿ ಯಾವಾಗ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಅದು ಅವನಿಗೆ ಗೊತ್ತೇ ಇಲ್ಲ. ದುಷ್ಟನ್ನು ಕೊಚ್ಚಿಕೊಳ್ಳುವುದು ಮಾತ್ರ. ಆದರೆ ಮತ್ತೊಂದು ಕಡೆ ದೇವರು ಹೇಳಿದ್ದಾರೆ, ದಾವೀದರಸರು ಹೇಳಿದ್ದಾರೆ, ದುಷ್ಟನು ಒಂದು ಸಲ ಬಿದ್ದರೆ ಮತ್ತೆ ಏಳುವುದಿಲ್ಲ, ನೀತಿವಂತನು 7 ಸಲ ಬಿದ್ದರೂ ಮತ್ತೆ ಎದ್ದೇ ಹೇಳ್ತಾನೆ ಅಂತೇಳಿ. ಹಾಗೆ ಬೆಳಗಿನ ಸೂರ್ಯ ಮೂಡಿ ಬರ್ತಾನೆ, ಸಾಯಂಕಾಲ ಹೊತ್ತಿಗೆ ಮುಳುಗ್ತಾನೆ. ಬೆಳಿಗ್ಗೆ ಒಂದು ಹೂವು ಇರ್ತದೆ, ಆ ಹೂವು ಬಹಳ ಚೆನ್ನಾಗಿರ್ತದೆ. ಯಾವಾಗ ಮಧ್ಯಾಹ್ನ ಒಂದು 12 ಗಂಟೆ ಕಳೆಯಿತು, ಅಲ್ಲಿಂದ ಮೆಲ್ಲ ಬಾಡಕ್ಕೆ ಶುರು ಆಗ್ತದೆ. ಸಾಯಂಕಾಲ ಅದರ ಅಡ್ರೆಸ್ಸೇ ಇರುವುದಿಲ್ಲ. ಹಾಗೆ ನಾವು ಒಂದು ಎಲೆಯನ್ನು ಕೂಡ ಕೊಯ್ದು ಬಿಸಾಡೋಣ, ಒಂದು ಗಿಡದ ಎಲೆಗಳನ್ನು ಕೊಂಬೆ
ಗೊಂಬೆಗಳನ್ನು ಕತ್ತರಿಸಿ ಹಾಕೋಣ, ಅದು ಏನಾಗ್ತದೆ, ಸಾಯಂಕಾಲ ಆಗೋತ್ತಿಗೆ ಎಲೆ ಪೂರ್ತಿ ಬಾಡಿ ಹೋಗ್ತದೆ. ಬರ್ತಾ 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 ದಿವಸ ಕಳೆದ ಹಾಗೆ ಒಣಗಿ ಹೋಗ್ತದೆ. ಕಡೆಗೆ ಅದನ್ನು ಸುಟ್ಟು ಬಿಸಾಡಿ ಬಿಡ್ತಾರೆ. ಅದೇ ರೀತಿ ದುಷ್ಟರ ಕಥೆ ಕೂಡ ಸ್ವಲ್ಪ ದಿವಸ ನಡೀತದೆ, ಆಮೇಲೆ ಎಲ್ಲಿ ಬಿದ್ದು ಹೋಗ್ತೇವೆ, ನಾಶವಾಗ್ತೀವಿ ಅಂತ ಅವರಿಗೆ ಗೊತ್ತಿಲ್ಲ. ಸ್ವಲ್ಪ ದಿವಸ ಕೊಚ್ಚಿಕೊಳ್ತಾನೆ. ಅಂತ ಟೈಮಲ್ಲಿ ನಾವು ಅವರಿಂದ ದೂರ ಇರಬೇಕು, ಅವರ ಸಂಗಡ ಇರಬಾರದು ಅಂತೇಳಿ ಕೀರ್ತನೆ ಒಂದು ಬಹಳ ಚೆನ್ನಾಗಿ ನಮ್ಮನ್ನು ಎಚ್ಚರಿಸ್ತದೆ. ಪರರ ಸೊತ್ತನ್ನು ಅಪಹರಿಸಿದವನು ಯೆಹೋವನನ್ನು ಅಲ್ಲಗಿಳಿದು ಬಿಟ್ಟು ಬಿಡುತ್ತಾನೆ. ನೋಡಿ, ಇನ್ನೊಬ್ಬರ ಆಸ್ತಿ ಪಾಸ್ತಿ ಸಾಲ ಕೊಡುವುದು, ಕಡೆಗೆ ಬಡ್ಡಿಗೆ ಬಡ್ಡಿ ಏರಿಸುವಂಥದ್ದು, ಅವರ ಬೆಳ್ಳಿ ಬಂಗಾರ ವಾಹನಗಳನ್ನು ಅಥವಾ ಮನೆಗಳನ್ನು ಕಿತ್ತುಕೊಳ್ಳುವಂಥದ್ದು, ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಹೆದರಿಸಿ ಹೊಡೆದು ಬಡ್ದು ಅವರ ಕೈಯಿಂದ ಅಗ್ರಿಮೆಂಟ್ ಮಾಡಿಸಿಕೊಳ್ಳುವಂಥದ್ದು, ರಿಜಿಸ್ಟ್ರೇಷನ್ಗೆ ಸೈನ್ ಹಾಕಿಸಿಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಇವತ್ತು ಬಹಳ ಬಲಾಢ್ಯರು, ಅನೇಕ ರಾಜಕಾರಣಿಗಳು ಮಾಡಿದವರು ಇವತ್ತು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಬಹಳ ಒಂದು ದೊಡ್ಡ ಮನುಷ್ಯರಾಗಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ. ಎಷ್ಟೋ ಹೆಂಗಸರನ್ನ ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿದ್ದಾರೆ, ಕೊಚ್ಚಿಕೊಂಡಿದ್ದಾರೆ. ಆದರೆ ಅವರ ಮಾನ ಮರ್ಯಾದೆ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿರೋರಿಗೆ ಗೊತ್ತು. ದೇವರು ಸರಿಯಾದ ಜ್ಞಾನ ಕೊಟ್ಟವರಿಗೆ ಅದು ಗೊತ್ತಾಗುವುದು. ಆದರೆ ದೇವರು ಅಂಥವ್ರನ್ನ ಕೈ ಬಿಟ್ಟಿದ್ದಾನೆ ಅಂತ. ಅದರ ಅರ್ಥ ಏನಪ್ಪ ಅಂದರೆ, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗೋದಿಲ್ಲಂತೆ. ಕೂಡಿಸಿಕೋ ಕಡೆಗೆ ಒಂದು ದಿವಸ ಬರ್ತದೆ. ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ. ಚಂಡಮಾರುತ ಬರ್ಬೋದು, ಬಿರುಗಾಳಿ ಬರ್ಬೋದು, ಬೆಟ್ಟಗುಡ್ಡಗಳು ಜರ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ಬೋದು, ಕೋಟಿ ಆಸ್ಪತ್ರೆಗೆ ಹಾಕ್ಬೋದು. ಕಡೆಗೆ ಅದರಲ್ಲಿ ಬಿಡುಗಡೆ ಆಗುವುದಿಲ್ಲ. ಮಗ ಒಂಥರ, ಹೆಂಡತಿ ಒಂಥರ, ಆತನೇ ಒಂಥರ ಆಗ್ಬೋದು. ನಾನಾ ರೀತಿಯಲ್ಲಿ ಈಗ ಒಂದೊಂದು ಮಂತ್ರಿಗಳನ್ನ ನಾವು ಕಾಣ್ತಾ ಇದ್ದೇವೆ ನೋಡಿ. ಒಂದೊಂದೇ ಮಗ ಬೇಕಾದಷ್ಟು ಆಸ್ತಿ ಪಾಸ್ತಿ ಅಲ್ಲಿ ಇಲ್ಲಿ ಹೊರದೇಶಗಳಲ್ಲಿ, ನಮ್ಮ ಭಾರತ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬೇಕಾದ್ದು ಮಾಡಿದ್ದಾರೆ, ಹೊರದೇಶದಲ್ಲಿ ಮಾಡ್ತಲೇ ಇದ್ದಾರೆ. ಇರುವಂಥ ಒಂದು ಮಗ ಏನಾಯ್ತು, ಅವನನ್ನೇ ಬದಲು ಮಾಡಿಕೊಂಡ. ಈಗ ಆಸ್ತಿ ಪಾಸ್ತಿ ಅದು ಯಾರ್ಯಾರು ತಿನ್ನಬೇಕು. ಆಗ ಏನಾಗಿದೆ ಅಲ್ಲಿ, ದೇವರು ಕೈ ಬಿಟ್ಟಿದ್ದಾರೆ. ನರಕವೆಂಬ ತೀರ್ಪು ಆಗಿದೆ. ಅದು ಯಾರೇ ಆಗಿರಲಿ ಇವತ್ತು ಅಂಥವರಿಗೆ ನಾವು ಇಂಥ ದುಷ್ಟರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಥವ್ರನ್ನು ದೇವರು ಅಲ್ಲಗಿಳಿದು ಬಿಡುತ್ತಾನೆ. ಹಾಗೆ ಇನ್ನೊಬ್ಬರ ಆಸ್ತಿ ಪಾಸ್ತಿ ಬಡ ಬಗ್ಗದ್ದು ಕುರಿ ದನ ಕತ್ತೆಗಳು ಏನೇ ಆಗ್ಬೋದು. ಉದಾಹರಣೆಗೆ ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖ ಕಾಯಿಲೆ ಕಸಗಳಿಗಾಗಿ, ಮದುವೆ ಮಾಡಲಿಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ರೋಗ ರುಜಿನಗಳಿಗಾಗಿ ಸಾಲ ಮಾಡ್ಬೋದು. ಆಗ ಸಾಲವನ್ನೇ ತೆಗೆದುಕೊಳ್ಬೇಕು ಹೊರತು ಒಂದು ವೇಳೆ ನಮ್ಮ ಕೈಯಲ್ಲಿ ಇದ್ದಾಗ ನಾವು ಅದನ್ನು ಏನು ಮಾಡಬೇಕು, ಕೇಳಕ್ಕೆ ಹೋಗಬಾರ್ದು. ಅವನು ಕೊಟ್ಟು ತಗೊಳ್ಬೇಕು. ಪ್ರೀತಿಯಿಂದ ಬಿಡೋದಾದರೆ ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ. ಅದು ಮಾತ್ರ ಅಲ್ಲ, ಅದು ಬರಲಿ ಇದು ಬರಲಿ ಎಲ್ಲ ಬರಲಿ ಅಂತೇಳಿ ಇವತ್ತು ಬೇಕಾದಷ್ಟು ಬಡ ಬಗ್ಗರನ್ನ ದೋಚವರಾಗಿದ್ದಾರೆ. ಅವರನ್ನು ಅಲ್ಲಗೆಳೆದು ಬಿಡುತ್ತಾನೆ. ಒಂದಲ್ಲ ಒಂದು ದಿವಸ ಸರ್ವನಾಶ. ಅಪ್ಪ ಮಾಡಿದಂಥ ಪಾಪಗಳು ಮಕ್ಕಳು ಕೂಡ ಭಿಕ್ಷೆ ಬೇಡಕ್ಕೆ ಬರ್ತದೆ. ಎಷ್ಟೋ ನಡೆದು ಹೋಗಿದೆ. ಇದನ್ನು ಬೇಕಾದಷ್ಟು ಸಾಕ್ಷಿಯನ್ನು ನಾನು ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನು ಮಾಡ್ತಾರೆ, ದುಷ್ಟರು ಈ ರೀತಿಯಲ್ಲಿ ಇರ್ತಾರೆ. ಅವರಿಗೆ ನರಕ ಎಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥವಾಗಿದೆ. ಇದನ್ನು ಚೆನ್ನಾಗಿ ನಾವು ಜ್ಞಾನ ತಿಳ್ಕೊಳ್ಳಬೇಕಾಗಿದೆ. 4ನೇ ವಚನ, ಯೆಹೋವನು ವಿಚಾರಿಸುವುದಿಲ್ಲ ಎಂದು ದುಷ್ಟರು ಸೊಕ್ಕಿನ ಮುಖದಿಂದ ಹೇಳಿಕೊಂಡು ದೇವರಿಲ್ಲ ಎಂಬುದಾಗಿ ಸದಾ ಯೋಚಿಸುತ್ತಾನೆ. ನೋಡಿ, ದೇವರು ನಮ್ಮನ್ನು ನೋಡೋದೇ ಇಲ್ಲ, ಮಾಡೋದೇ ಇಲ್ಲ, ಯಾವುದಿಲ್ಲ. ಇದು ಯಾವುದೇ ಕಾರಣಕ್ಕೂ ನಮ್ಮನ್ನು ವಿಚಾರಿಸುವುದಿಲ್ಲ ಅಂತೇಳಿ ಮತ್ತು ಗರ್ವ ಅಹಂಕಾರದಲ್ಲಿ ಇನ್ನೊಬ್ಬರಿಗೆ ದಗ ಮೋಸ ಅನ್ಯಾಯ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ನಾನು ತಪ್ಪು ಮಾಡಲಿಲ್ಲ, ನಾನು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ನಾನು ಒಳ್ಳೆಯವನು ಅಂತ ತಿಳ್ಕೊಂಡು ಅವರೇ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ. ಕಾರಣ ಅವರ ಪಾಪಗಳು ಅವರಿಗೆ ಅರ್ಥ ಆಗುವುದಿಲ್ಲ. ಅವರ ಸೊಕ್ಕಿನ ಮುಖ ಎಷ್ಟೇ ತಿಳಿಸಿದರೂ ಕೂಡ ಏನಾಗಿದೆ, ಅವರ ಗರ್ವ ಅಹಂಕಾರ ದೇವರು ಅವರನ್ನು ಅಲ್ಲಗೆಳೆದುದರಿಂದ, ಈ ಲೋಕದ ಸೈತಾನ ದುಷ್ಟಶಕ್ತಿ ಅವರೊಂದಿಗೆ ಇರುವುದರಿಂದ, ಅವರು ದುಷ್ಟಶಕ್ತಿಯೊಂದಿಗೆ ಇರುವುದರಿಂದ ಅವರ ಪಾಪ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಮತ್ತೆ ಏನು ಮಾಡ್ತಾನೆ, ಅಯ್ಯೋ ದೇವರಿದ್ದರೆ ಯಾಕೆ ಹೀಗಾಗಬೇಕು, ಅವರು ಹಾಗೆ ಆಗಿದ್ದಾರೆ, ಅವರು ಕೋಟಿಗಟ್ಟಲೆ ಗಳಿಸಿದ್ದಾರೆ, ಇವರು ಕೋಟಿಗಟ್ಟಲೆ ಗಳಿಸಿದ್ದಾರೆ, ನಾನಾ ರೀತಿಯಲ್ಲಿ ಅದನ್ನೇ ಮಾತನಾಡ್ತಾರೆ. ಆದರೆ ದೇವರವರನ್ನು ಕೈ ಬಿಟ್ಟಿದ್ದಾರೆ. ಒಂದಲ್ಲ ಒಂದು ದಿವಸ ಯಾವುದೊಂದು ರೀತಿಯಲ್ಲಿ ಸರ್ವನಾಶ ಗ್ಯಾರಂಟಿ ಅಂತ ಅವರಿಗೆ ಗೊತ್ತಿಲ್ಲ. ಇದು ದೇವರು ಕೈ ಬಿಟ್ಟವರ ಯೋಚನೆಯಾಗಿದೆ. ಅವರೇ ದುಷ್ಟರಾಗಿದ್ದಾರೆ. 5ನೇ ವಚನ,
ಅವನ ಪ್ರಯತ್ನಗಳು ಯಾವಾಗಲೂ ಕೈಗೂಡುತ್ತವೆ. ನಿನ್ನ ನ್ಯಾಯ ತೀರ್ಪು ಮಹೋನ್ನತವಾಗಿರುವುದರಿಂದ ಅವನ ಗ್ರಹಿಕೆಗೆ ಬರುವುದಿಲ್ಲ. ವೈರಿಗಳ ಗುಂಪನ್ನಾದರೂ ತಾತ್ಸಾರ ಮಾಡುತ್ತಾನೆ. ನೋಡಿ, ಅಂಥವ್ರು ಏನು ಮಾಡ್ತಾರೆ, ನಾನಾ ರೀತಿ ಅನ್ಯಾಯ ಮಾಡ್ತಾ ಹೋದಾಗ ಅವರ ಪ್ರಯತ್ನಗಳು ಕೈಗೂಡುತ್ತವೆ. ಅವ್ರು ಏನು ಮಾಡ್ತಾರೆ ಅದೆಲ್ಲ ಕೈಗೂಡ್ತದೆ. ಹಾಗೆ ಯಾಕೆ ಅವರನ್ನು ದೇವರಾಗಿ ಅವರ ಪ್ರಯತ್ನಗಳು ಕೈಗೂಡುವಾಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಆದರೆ ವಿರೋಧಿಗಳನ್ನೇ ದುಷ್ಟರನ್ನೇ ದೇವರು ಒಂದುಗೊಳಿಸುತ್ತಾರೆ. ಅವರವರೇ ಹೊಡ್ಕೊಂಡು ಬಡ್ಕೊಂಡು ಏನು ಮಾಡ್ತಾರೆ, ಒಬ್ಬರ ಆಸ್ತಿಯನ್ನು ಒಬ್ಬರು ಕಿತ್ತುಕೊಂಡು ಒಬ್ಬರು ಕಿತ್ತುಕೊಂಡು ಅವರು ಉನ್ನತರಾಗಿರ್ತಾರೆ. ದುಷ್ಟರನ್ನೇ, ನೀತಿವಂತರನ್ನ ದೇವರು ಏನು ಮಾಡ್ತಾರೆ, ದೇವರಿಂದ ಆಯ್ಕೆಗೊಂಡವರನ್ನ ಅವರನ್ನ ಸಾಧು ಸಮಾಧಾನದಲ್ಲಿ ಜ್ಞಾನ ಕೊಟ್ಟು ದೇವರು ನಡೆಸ್ತಾರೆ. ಅವರು ಇಂಥ ದುಷ್ಟರ ಸಹವಾಸಕ್ಕೆ ಸಿಕ್ಕಿ ಹಾಕುವುದಿಲ್ಲ. ಅವರು ದುಷ್ಟರಿಂದ ದೂರವಿರ್ತಾರೆ. ಆದರೆ ದುಷ್ಟರನ್ನೇ ಒಂದುಗೂಡಿಸುವುದರಿಂದ ಅವರವರೇ ಹುಡ್ಕೊಂಡು ಬಡ್ಕೊಂಡು ಆಸ್ತಿ ಪಾಸ್ತಿಯನ್ನು ಎಳ್ಕೊಳ್ತಾರೆ. ಇದು ಹಿಂದೆ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ನ್ಯಾಯ ತೀರ್ಪು ಮಹೋನ್ನತವಾಗಿರುವುದರಿಂದ ಅವನ ಗ್ರಹಿಕೆಗೆ ಬರುವುದಿಲ್ಲ. ಅವರಿಗೆ ಏನೇ ಹೇಳಿದರೂ ಕೂಡ ಯೋಚನೆ ಬರುವುದಿಲ್ಲ. ದೇವರನ್ನು ಕೈ ಬಿಟ್ಟಿದ್ದಾನೆ, ದೇವರು ತಳ್ಳಿಬಿಟ್ಟಿದ್ದಾನೆ, ನರಕವೆಂಬ ತೀರ್ಪಾಗಿದೆ. ದೇವರೇ ಸೈತಾನನ ಮೂಲಕ, ದುಷ್ಟಶಕ್ತಿಯ ಮೂಲಕ ಅವನ ಮನಸ್ಸನ್ನು ಕಠಿಣ ಮಾಡಿದ್ದಾರೆ ನ್ಯಾಯ ತೀರ್ಪಿಗೆ. ಅದಕ್ಕೆ ಬಹಳ ಕಡೆ ಬರೆಯಲ್ಪಟ್ಟಿದೆ, ಗರ್ವ ಅಹಂಕಾರಿ ದುಷ್ಟರನ್ನ ದೇವರು ತಗ್ಗಿಸುತ್ತಾನೆ ಅಂತೇಳಿ ಬಹಳ ಕಡೆಗೆ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಅಂಥವರೊಂದು ಸಂಗಡವೇ ನಮಗೆ ಇರಬಾರದು. ಅಂಥವರಿಂದ ನಾವು ದೂರವಿರಬೇಕು. ವೈರಿಗಳ ಗುಂಪನ್ನಾದರೂ ತಾತ್ಸಾರ ಮಾಡುತ್ತಾನೆ. ವೈರಿಗಳ ಗುಂಪು, ಈಗ ಒಂದು ದುಷ್ಟ ಇರ್ತಾನೆ, ಇನ್ನೊಂದು ದುಷ್ಟರು ಅಲ್ಲಿ ಇರ್ತಾರೆ. ಅವರು ಸ್ವಲ್ಪ ಬಲಾಢ್ಯರು, ಇವನು ಬಹಳ ಬಲಶಾಲಿ. ಆಗ ಇವನು ಏನು ಮಾಡ್ತಾನೆ, ಇನ್ನಷ್ಟು ದುಷ್ಟರನ್ನ ಕಟ್ಟಿಕೊಂಡು ಅವರಿಗೆ ತಿನ್ನಕ್ಕೆ ಕುಡಿಯೋಕ್ಕೆ ಕೊಟ್ಟುಕೊಂಡು ಅಂಥವ್ರನ್ನ ಇಟ್ಟುಕೊಂಡು ಈ ಸ್ವಲ್ಪ ಬಲಹೀನರಾದಂಥ ವೈರಿಗಳ ಗುಂಪನ್ನು ತಾತ್ಸಾರ ಮಾಡ್ತಾರೆ. ಹಾಗೆ ಮಾಡಿ 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 ಒಂದಲ್ಲ ಒಂದು ದಿವಸ ಯಾರನ್ನು ತಾತ್ಸಾರ ಮಾಡುತ್ತಾರೆ ಬಲಿಷ್ಠರು, ಆ ತಾತ್ಸಾರದವರ ಪರವಾಗಿ ಏನು ಮಾಡ್ತಾರೆ, ದೇವರು ದುಷ್ಟ ಶಕ್ತಿಯ ಮೂಲಕ ಇವರನ್ನಲ್ಲಿ ಮಟ್ಟ ಹೊಡೆಯುತ್ತಾರೆ. ಹಾಗೆ ಇವತ್ತು ನೋಡಿ, ಒಬ್ಬೊಬ್ಬ ದೊಡ್ಡ ರೌಡಿಗಳು, ದೊಡ್ಡ ಐಶ್ವರ್ಯವಂತರು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕಡೆಗೆ ಯಾಕೋ ಬೇಡವರ ಕೈಯಿಂದ, ಬಹಳ ಬಡವರ ಕೈಯಿಂದ, ಯಾರುತ್ತಲೇ ಗೊತ್ತಿಲ್ಲ ಅವರ ಕೈಯಿಂದಲೇ ಸೂಟ್ ಮಾಡ್ಕೊಳ್ಬೇಕಾಗ್ತದೆ. ಕೊಲೆಯಾಗಿ ಹಾದಿ ಬೀದಿಯಲ್ಲಿ ಬೀಳಬೇಕಾಗ್ತದೆ. ಇದುವೇ ದೇವರು ದುಷ್ಟರ ಪರವಾಗಿ ನಿಂತು ದುಷ್ಟರನ್ನ ಅವರವರೇ ಬಡದಾಡ್ಕೊಂಡು ಸಾಯುವಾಗೆ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗುಂಪನ್ನು ತಾತ್ಸಾರ ಮಾಡುತ್ತಾರೆ. ಕಡೆಗೆ ನನಗೆ ಏನು ಗತಿ ಬರ್ತದೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ಇವತ್ತು ನಾವು ಕಿವಿಯಾರೆ ಕೇಳ್ತಾ ಇದ್ದೇವೆ, ಕಣ್ಣಾರೆ ನೋಡ್ತಲೇ ಇದ್ದೇವೆ. ಈ ದುಷ್ಟರು, ಬಲಿಷ್ಠರು, ಅಹಂಕಾರಿಗಳು, ಗರ್ವಿಗಳು. ಆದ್ದರಿಂದ ನಾವು ಹಾಗೆ ಆಗಬಾರದು. ನಾವು ಅವರಿಂದ ದೂರ ಇದ್ದು ಶಾಂತಿ ಸಮಾಧಾನದಲ್ಲಿ ಜೀವಿಸ್ತಾ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6. ತಾನು ಕದಲುವುದೇ ಇಲ್ಲ, ತನಗೆ ವಿಪತ್ತು ಎಂದೆಂದಿಗೂ ಸಂಭವಿಸುವುದಿಲ್ಲ ಅಂದುಕೊಂಡಿದ್ದಾನೆ. ಅಯ್ಯೋ, ನನ್ನ ಏನು ಮಾಡ್ತಾನೆ, ನನಗೆ ಇಂಥ ಮನೆ ಇದೆ, ಇಷ್ಟು ಆಸ್ತಿ ಇದೆ, ಇಷ್ಟು ದುಡ್ಡು ಇದೆ, ಇಷ್ಟು ರಾಜಕಾರಣಿಗಳಿದ್ದಾವೆ, ಇಂಥ ಅಧಿಕಾರಿಗಳು ನನ್ನಲ್ಲಿದೆ, ನಾನು ಕದಲುವುದೇ ಇಲ್ಲ, ತನಗೆ ವಿಪತ್ತು ಎಂದೆಂದಿಗೂ ಸಂಭವಿಸುವುದು, ನನಗೆ ಏನು ಮಾಡೋಕ್ಕಾಗಲ್ಲ, ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಗರ್ವ ಮಾತಾಡ್ತಾರೆ. ಆದರೆ ಹೌದು, ಕಡೆಗೆ ಅಂಥ ವೈರಿಗಳಿಂದಲೇ ಅವರವರೇ ಹೊಡೆದಾಡಿಕೊಂಡು ಸಾಯುವಾಗೆ ಮಾಡ್ತಾರೆ. ಒಂದು. ಎರಡನೇ, ದೊಡ್ಡದಾಗಿ ಅವರಿಗೆ ರೋಗಗಳು ಬಂದು ಆಸ್ಪತ್ರೆಗೆ ಬೀಳಬಹುದು. ಆಗ ಅನ್ಯಾಯದಿಂದ ಮಾಡಿದಂಥ ಸಂಪಾದನೆ ಲಕ್ಷ ತಗೊಂಡೋಗಿ ಆಸ್ಪತ್ರೆಗೂ ಸುರಿಬೇಕಾಗ್ತದೆ. ಕಡೆಗೆ ಅವನಿಗೆ ದೊಡ್ಡ ರೋಗಗಳು ಬರುತ್ತವೆ. ಅದರಲ್ಲಿ ಕೈ ಕಟ್ಟಾಗ್ಬೋದು, ಕಾಲು ಕಟ್ಟಾಗ್ಬೋದು, ಮೆಂಟಲ್ ಆಗ್ಬೋದು, ಮಲಗಿದಲ್ಲೇ ಆಗ್ಬೋದು, ಅಥವಾ ಹೆಂಡತಿ ಏನಾಗ್ಬೋದು, ಮಕ್ಕಳಿಗೂ ಏನಾಗ್ಬೋದು, ಮಕ್ಕಳು ಏನಾದರೂ ಮಾಡ್ಕೊಳ್ಬೋದು. ನಾನಾ ರೀತಿಯ ಶಿಕ್ಷೆ ಬರ್ತದೆ. ಅವ್ರನ್ನ ಸುತ್ತಿಕೊಂಡು ಬರ್ತದೆ. ಹಾಗೆ ಬಿರುಗಾಳಿ ಸುತ್ತಿಕೊಂಡು ಬರ್ತದೋ ಹಾಗೆ ಅವ್ರು ಯೋಚನೆ ಮಾಡೋದು ಮಾತ್ರ. ಇದು ಕೂಡ ಕಣ್ಣಾರೆ ಕಂಡಿದ್ದೇವೆ, ಕಾಣ್ತಲೇ ಇದ್ದೇವೆ, ಕಿವಿಯಾರೆ ಕೇಳ್ತಲೇ ಇದ್ದೇವೆ. ಇದು ದುಷ್ಟರಿಗೆ ಬರುವಂಥದ್ದು. ಎಂತೆಂಥ ರೌಡಿಗಳು ಏನೇನೋ ಇರ್ತಾರೆ. ಕಡೆಗೆ ಒಂದಲ್ಲ ಒಂದು ದಿವಸ ಹೆಣಗಳು ರೋಡಲ್ಲಿ ಬೀಳ್ತವೆ, ಅಥವಾ ಅಪಘಾತಗಳು ಆಗ್ತವೆ, ಅಥವಾ ಈಗ ಹೇಳಿದಾಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗ್ತಾರೆ. 7ನೇ ವಚನ. ಅವನ ಬಾಯಿಯು ಶಾಪ, ಬಲಾತ್ಕಾರ, ವಂಚನೆಗಳಿಂದ ತುಂಬಿದೆ. ಈ ದುಷ್ಟರ ಬಾಯಿಯಲ್ಲಿ ಯಾವಾಗಲೂ ಬಲಾತ್ಕಾರ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹೊಡಿತೀನಿ, ಕೊಲ್ತೀನಿ, ಅವ್ರು ನಾಶವಾಗಿ ಹೋಗ್ತಾರೆ ಎಂಬುದ ಯಾವಾಗಲೂ ಬಲಾತ್ಕಾರ, ಬಹಳ ಗರ್ವಹಂಕಾರದ ಮಾತುಗಳೇ ಇರ್ತಾರೆ ಅವರ ಬಾಯಲ್ಲಿ. ಅಂದರೆ ಅವರು ನನಗೆ ಏನಾಗ್ತದೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ. ಪಾಪ ಕೂಡ ಅವರಲ್ಲಿ ತುಂಬಿ ಹೋಗಿದೆ. ಅವನ ನಾಲಿಗೆ ಕೆಳಗೆ ಹಾನಿಯು ನಾಶವು ಕೂತಿದೆ.
ಅವನು ಮಾಡೋದೇ ಅನ್ಯಾಯ, ದಗ, ಮೋಸ, ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ನಾನಾ ಥರದಲ್ಲಿ ಕಣ್ಣೀರು ಹಾಕಿಸಿ ಅವನು ಜೀವನ ಮಾಡುವಂಥದ್ದು. ಅಥವಾ ಸರ್ಕಾರಕ್ಕೂ ಕೂಡ ನಾನಾ ಥರದ ಸುಳ್ಳು ಸರ್ಟಿಫಿಕೇಟ್ಗಳನ್ನ ಹೇಳ್ಕೊಂಡು ಕಾಂಟ್ರಾಕ್ಟ್ ಕೆಲಸದಲ್ಲಿಯೂ ಅಲ್ಲಿ ಇಲ್ಲಿ ಸುಳ್ಳು ಹೇಳ್ಕೊಂಡು ಬೇಕಾದಷ್ಟು ತಿಂದು ತೇಗೋರು. ಆದರೂ ಅವನು ಏನು ಮಾಡ್ತಾನೆ, ಇತರರ ಮುಖಾಂತರ ಒಳ್ಳೆ ಬುದ್ಧಿವಾದರಾಗಿ ಮಾತನಾಡ್ತಾನೆ, ಇನ್ನೊಬ್ಬರಿಗೆ ಬೈತಾನೆ, ಶಾಪ ಹಾಕ್ತಾನೆ. ತಾನು ಏನು ಮಾಡಿದ್ದೇನೆ ಮಾಡ್ತೇನೆ ಅಂತ ಅವನ ನೆನಪಿಗೆ ಬರುವುದಿಲ್ಲ. ಕಾರಣ ದೇವರಂಥವರನ್ನೆಲ್ಲರನ್ನ ಕೈ ಬಿಟ್ಟಿದ್ದಾರೆ ಅಂತಂದ್ರೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮರೆಯಾದ ಸ್ಥಳಗಳಲ್ಲಿ ನಿರಪರಾಧಿಗಳನ್ನು ಕೊಳ್ಳುತ್ತಾನೆ. ನೋಡಿ ಅವನು ಏನ್ ಮಾಡ್ತಾನೆ, ಎದುರೆದುರು ಹೋಗೋದಿಲ್ಲ. ಯಾವ್ದು ಗುಂಪು ಗುಡಿ ಅವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ನೋಡ್ಕೊಂಡು ಮಾಡಿಕೊಂಡು ಆ ಸಮಯದಲ್ಲಿ ಹೊಂಚಿ ಹಾಕಿ ಕೂತು ಈ ದುಷ್ಟರು ಏನ್ ಮಾಡ್ತಾನೆ, ಒಳ್ಳೆಯವರನ್ನ ಕೊಲೆ ಮಾಡ್ತಾರೆ. ಅವರಿಗೆ ನೇರವಾಗಿ ಬರುವುದಿಲ್ಲ, ಅವರಲ್ಲಿ ಇರುವುದೇ ಸುಳ್ಳು ಕುಯುಕ್ತಿ. ಹಾಗೆ ಅವನು ಗತಿಹೀನರನ್ನು ಹಿಡಿಯುವುದಕ್ಕೆ ಸಮಯ ನೋಡುತ್ತಾನೆ. ನೋಡಿ ಅವನಾಗಿ ಬಲಾಢ್ಯದಿದ್ದರ ಹತ್ರ ಬೈಯಕ್ಕೆ ಮಾಡಕ್ಕೆ ಜಗಳ ಮಾಡಕ್ಕೆ ಹೋಗೋದಿಲ್ಲ, ಬಡವರ ಹತ್ರನೇ ಹೋಗ್ತಾನೆ. ಯಾಕೆ ಅವನ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಏನಾದ್ರು ಮಾಡಿ ಕಿತ್ತುಕೊಳ್ಬೇಕು, ಅವನ ಸೊತ್ತು ಇವನಿಗೆ ಆಗಬೇಕು. ಅದಕ್ಕೆ ಅವನಿಂದ ಕೆಳಮಟ್ಟದಲ್ಲಿ ಯಾರಿದ್ದಾರೆ, ಅವನಿಂದ ಬಲಹೀನರು ಯಾರಿದ್ದಾರೋ ಅವರನ್ನ ಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ ಇವರು. ಅವರ ಸಮ ಇದ್ದವ್ರ ಜೊತೆ ಅವ್ರು ಹೋದ್ರೆ ಅವ್ರದ್ದು ನಡೆಯುವುದೇ ಇಲ್ಲ. ಇದು ಇವತ್ತು ಕೂಡ ನಾವು ಇವತ್ತು ಗಮನಿಸಬಹುದು. ದೊಡ್ಡ ಐಶ್ವರ್ಯವಂತರು ರಾಜಕಾರಣಿಗಳು ಅವರ ಸಮಾಧಾನ ಆಗಿದ್ದಾರೆ, ಅವರವರು ಬೈಕೊಳ್ತಾರೆ, ಏನೇನ್ ಮಾಡ್ತಾರೆ, ಕಡೆಗೆ ಅವರವರೇ ನಮಸ್ಕಾರ ಹೊಡ್ಕೊಂಡು ಸೆಕೆಂಡ್ ಕೊಟ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ಬಡವರು ಆ ರೀತಿ ಏನಾದ್ರು ಒಂದು ಶಬ್ದ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು, ರೌಡಿಗಳನ್ನ ಬಿಡೋದು, ಓಡಿಸೋದು ಮಾಡೋದು ಇವತ್ತು ಕೂಡ ಇದುವೇ ನಡೀತಾ ಇದೆ. ಆಗ ಇಂಥ ದುಷ್ಟರನ್ನ ಬಿಟ್ಟು ನಾವು ಜೀವಿಸಬೇಕು. ಇಂಥವರ ಸಹವಾಸ ನಮಗೆ ಅವ್ರು ಯಾರಿದೆ ಇರಬಾರದು. ಅದಕ್ಕೆ ಕೀರ್ತನೆ ಒಂದು ಬಹಳ ಚೆನ್ನಾಗಿ ನಮ್ಮನ್ನ ಎಚ್ಚರಿಸುವಂಥದ್ದು. 8ನೇ ವಚನ. ಅವನು ಗ್ರಾಮಗಳ ಸಂದು ಗೊಂದುಗಳಲ್ಲಿ ಹುಂಚಿಕೊಂಡಿದ್ದು ಮರೆಯಾದ ಸ್ಥಳಗಳಲ್ಲಿ ನಿರಪರಾಧಿಗಳನ್ನು ಕೊಳ್ಳುತ್ತಾನೆ. ಅವನು ಗತಿಹೀನರನ್ನು ಹಿಡಿಯುವುದಕ್ಕೆ ಸಮಯ ನೋಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಏನಂತದೆ, ಗ್ರಾಮಗಳ ಸಂದು ಗೊಂದುಗಳಲ್ಲಿ ಹುಂಚಾಕ್ತಾನೆ. ಹೋಗುವ ಬರುವ ದಾರಿ, ಎಲ್ಲಿ ಕಾಡಿದೆ, ಎಲ್ಲಿ ಮರ ಇದೆ, ಎಲ್ಲಿ ಕೂತ್ಕೊಳ್ಬೇಕು, ಯಾವ ಸಮಯದಲ್ಲಿ ಬರ್ತಾನೆ ಅಂತೇಳಿ ಸರಿಯಾದ ಸ್ಥಳಗಳಲ್ಲಿ ಹುಂಚಿ ಹಾಕೊಂಡಿದ್ದು ಇವನಿಗೆ ಗೊತ್ತಿರೋದಿಲ್ಲ. ಆ ಸ್ಥಳದಲ್ಲಿ ಅವ್ರು ಕೊಳ್ತಾರೆ. ಹಾಗೆ ನೋಡಿ ಒಬ್ಬೊಬ್ರು ಏನ್ ಮಾಡ್ತಾರೆ, ಹೋಗೋದು ಬರೋದು, ಕೈಕಲ್ಮಿಸೋದು ಕಡಿಮೆ ಅಂತವ್ರನ್ನು ಕೊಳ್ಳೋದೇ ಜಾಸ್ತಿ. ಇದಕ್ಕೆ ಕೂಡ ಮೊದಲೇ ಅವರು ಏನಾಗ್ತಾರೆ, ದುಷ್ಟವರು ಈ ರೀತಿ ಬಡವರನ್ನ ಅಂದ್ರೆ ಅವರಿಗಿಂತಲೂ ಬಡವರನ್ನ ಕೊಳ್ಳಿಕ್ಕೆ, ಅವರೇ ಬಡವರಲ್ಲ ಗತಿಹೀನರನ್ನ ಅಂದ್ರೆ ಅವ್ರಿಗೆ ಏನ್ ಮಾಡೋಕ್ಕಾಗೋದಿಲ್ಲ, ಕೇಸ್ ಮಾಡೋಕ್ಕಾಗೋದಿಲ್ಲ, ಅವನ ಪರವಾಗಿ ಯಾರು ಇರೋದಿಲ್ಲ. ಅಂಥವ್ರನ್ನ ಇವತ್ತು ಜನಗಳು ಈ ರೀತಿ ಏನ್ ಮಾಡ್ತಾರೆ, ಹೊಂಚಿ ಹಾಕಿ ಇವತ್ತು ಬಲಿಷ್ಠರು, ದುಷ್ಟರು, ಅನಿತ್ಯವಂತರು ಇವತ್ತು ಹಿಂಸೆ ಕೊಡುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಗತಿಹೀನರನ್ನು ಹಿಡಿಯುವುದಕ್ಕೆ ಸಮಯ ನೋಡುತ್ತಾನೆ. ನೋಡಿ ಸಮಯ ನೋಡಿ 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 ಕೊಲೆ ಮಾಡ್ತಾರೆ. ಇದು ಇವತ್ತು ಕೂಡ ನಡೀತಲೇ ಇದೆ. ಆದರೆ ಖಂಡಿತವಾಗಿ ಅವರು ಏನೇ ಮಾಡ್ಬೋದು, ಹೋಗ್ಬೋದು. ದೇವರು ಒಂದು ದಿವಸ ಅದಕ್ಕಿಂತಲೂ ಕಷ್ಟ, ಸಂಕಟ, ದುಃಖಗಳಿಗೆ ಅವರಿಗೆ ಗುರಿಯಾಗುವ ಹಾಗೆ ಮಾಡೇ ಮಾಡುತ್ತಾನೆ. 9ನೇ ವಚನ. ಗವಿಯಲ್ಲಿ ಅಡಗಿಕೊಂಡಿರುವ ಸಿಂಹದಂತೆ ಅವನು ಮರೆಯಾಗಿ ಹೊಂಚಿಕೊಂಡಿರುವನು. ನೋಡಿ ಒಂದು ಸಿಂಹ ಏನ್ ಮಾಡ್ತದೆ, ಗವಿಯಲ್ಲಿ ಯಾವ್ದಾರ ಒಂದು ಪ್ರಾಣಿನ ಹಿಡಿಬೇಕು ಅಂತ ಆದ್ರೆ ಅವು ದೂರದಿಂದ ಬರ್ತಾ ಇರುವಾಗ ನೋಡಿಕೊಂಡು ಸುಮ್ಮನೆ ಇರ್ತಾರೆ. ಹತ್ರ ಬರುವಾಗ ಒಂದೇ ಸಲ ಹಾರಿ ಬಿಡ್ತದೆ ಅದರ ಮೇಲೆ. ಅದೇ ರೀತಿ ದುಷ್ಟರು ಕೂಡ ಇತರರನ್ನು, ಬಡವರನ್ನು, ನಿರ್ಗತಿಯರನ್ನು ಹಾಳು ಮಾಡುವ ಗತಿ ಇದುವೇ. ಆದ್ರೆ ಅದೇ ಸಿಂಹವನ್ನು ಮತ್ತೆ ಒಂದ್ಸಲ ಮನುಷ್ಯರು ಬೇಟೆಯಾಡಿ ಏನ್ ಮಾಡ್ತಾರೆ, ಆ ಸಿಂಹವನ್ನು ಕೊಂದಿ ಹಾಕ್ಬಿಡ್ತಾರೆ. ಇವತ್ತು ಆನೆ ಅನೇಕ ಬಡ ಬಗರಣ ಇವತ್ತು ಮಲೆನಾಡು ಪ್ರದೇಶಗಳಲ್ಲಿ ಆನೆಗಳು ಇರುವ ಸ್ಥಳದಲ್ಲಿ ಕೆಲಸ ಮಾಡೋರನ್ನು ಕೊಲ್ತವೆ. ಆಗ ಅಲ್ಲಿನ ರೈತರು ಏನ್ ಮಾಡ್ತಾರೆ, ರೋಷಿ ಹೋಗಿ ಎಲ್ಲರೂ ಬೇಟೆಯಾಡಿ ಆ ಆನೆಯನ್ನ ಕೊಂದು ಹಾಕ್ತಾರೆ. ಅದೇ ರೀತಿ ಹುಲಿ, ಚಿರತೆ, ತೋಳಗಳನ್ನು ಕೂಡ ಕೊಂದು ಹಾಕ್ತಾರೆ. ಅದುವೇ ಗತಿ ಇವತ್ತು ದುಷ್ಟರಿಗೂ, ಅನೀತಿ ಅಂತವರಿಗೂ, ಅನ್ಯಾಯಗಾರರು ಮಾಡುವವರಿಗೆ ಇದುವೇ ಗತಿ ಆಗುವಂಥದ್ದು. ಅದು ಅವರಿಗೆ ಗೊತ್ತಿರೋದಿಲ್ಲ, ನಾನು ಏನಾಗ್ತೀನಿ ಏನು ಅಂತೇಳಿ. ಸಿಂಹದಂತೆ ಹೊಚ್ಚಿಕೊಂಡಿರುವಾಗ ಮಾತ್ರ ಸಮಯದವರೆಗೆ ದೇವರನ್ನ ಬಿಟ್ಟು ಬಿಡ್ತಾನೆ. ಕಡೆಗೆ ಒಂದಲ್ಲ ಒಂದು ಸಮಯದಲ್ಲಿ ದೇವರೇ ಅವನ ಹೆಣವನ್ನು ಬೀಳುವಾಗೆ ಮಾಡುವುದು ಖಂಡಿತ ನೆರವೇರಿ ಹೋಗಿದೆ, ಹೋಗ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಬಲೆಯೊಡ್ಡಿ ಕಾದಿದ್ದು ಕುಗ್ಗಿದವನನ್ನು ಹಿಡಿದು ಎಳೆದುಕೊಂಡು ಹೋಗುತ್ತಾನೆ. ನೋಡಿ ಬಲೆಯೊಡ್ತಾನೆ,
ಕುಗ್ಗಿದವನನ್ನು ಅದಾಗಲೇ ಹೇಳಿದಾಗೆ ಇದನ್ನ ಏನ್ ಮಾಡ್ತಾರೆ, ಅವರವರ ಸಮನಾಗಿದ್ದರು ಬಡದಾಡ್ತಾರೆ ಕಾದಾಡ್ತಾರೆ, ಅವ್ರದ್ದು ಭಯ ಇದೆ. ಆಗ ಈ ದುಷ್ಟರು ಅನೀತಿವಂತರು ಇನ್ನೊಬ್ಬರ ಪಾಸ್ತಿ ಮೇಲೆ ಆಸೆ ಪಡೋರು ಇನ್ನೊಬ್ಬರನ್ನ ನಾಶ ಮಾಡೋರು ಏನ್ ಮಾಡ್ತಾರೆ, ಬಡವರನ್ನೇ ಕಾದಿರ್ತಾರೆ. ಅವರು ಸ್ವಲ್ಪ ದುಡ್ಡು ತಗೊಂಡು ಸಾಕು, ಬಡ್ಡಿಗೆ ಬಡ್ಡಿ ಏರ್ಸಿಬಿಟ್ಟು ಅವ್ರದ್ದೆಲ್ಲ ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಅಥವಾ ವಾಹನ ಇರ್ಬೋದು, ಮನೆ ಇರ್ಬೋದು, ಜಾಗ ಇರ್ಬೋದು, ಪ್ರಾಣಿ ಇರ್ಬೋದು, ಅಥವಾ ಅವರ ಮಕ್ಕಳನ್ನು ಜೀತಕ್ಕೆ ಇಳ್ಕೊಳ್ಳೋದು, ಸ್ವಲ್ಪ ದುಡ್ಡು ಕೊಟ್ಟು ಈ ರೀತಿ ಮಾಡೋದು ಇವತ್ತು ಕೂಡ ನೆರವೇರುತ್ತಲೇ ಇದೆ. ಅಂಥವರಿಗೆ ಸರಿಯಾದ ಶಿಕ್ಷೆ ಬಂದು ಹೋಗಿದೆ, ಬರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಉದಾಹರಣೆಗೆ ಇದಕ್ಕೂ ಒಂದು ನಾನು ಸಾಕ್ಷಿ ಕೊಡ್ತೀನಿ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ನನ್ನ ತಾಯಿ ನಮ್ಮ ಊರಿನಿಂದ ಈ ಕೊಡಗು ಜಿಲ್ಲೆಗೆ ಕರ್ಕೊಂಡು ಬಂದಾಗ ಒಂದು ಐಶ್ವರ್ಯವಂತರ ಮನೆಯಲ್ಲಿ ನಾನು ಮತ್ತು ತಾಯಿ ವಾಸವಾಗಿದ್ದೆವು. ಅವರು ಆಗಲೇ ಐಶ್ವರ್ಯವಂತರು. ಅವರು ಆರ್ಮಿಯಲ್ಲಿ ರಿಟೈರ್ಡ್ ಆಗಿ ಒಂದು ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ರು. ಅವರು ಕಡೆಗೆ ಅವರ ಮಗಳ ಗಂಡನ ಮನೆಗೆ ನಾನು ಬಹಳ ಚಿಕ್ಕವನು. ಆಗ ನನ್ನ ಅಲ್ಲಿಗೆ ಕಳಿಸಿದ್ರು ಕೆಲಸಕ್ಕೆಂದು. ಬೇಡಾದ ಹಿಂಸೆಯನ್ನು ಕೊಟ್ಟು, ಹಿಂಸೆ ಅಂದ್ರೆ ಹೊಡೆಯೋದು ಬಿಡೋದು ಏನಿಲ್ಲ, ನಾನಾ ಥರದ ಬಹಳ ಹೀನವಾದ ಕೆಲಸವನ್ನು ಕೂಡ ನನ್ನ ಕೈಲಿ ಮಾಡಿಸ್ತಾ ಇದ್ರು. ಆವಾಗ ಕಡೆಗೆ ಮತ್ತೆ ನನಗೆ ವರ್ಷಕ್ಕೆ ಸಂಬಳವನ್ನು ಫಿಕ್ಸ್ ಮಾಡಿದ್ದು, ವರ್ಷಕ್ಕೆ 100 ರೂಪಾಯಿ. ಆದರೆ ಅವನ ಮಾವ ಏನು ಹೇಳ್ದ, ನನ್ನ ನಾನು ಹೋಗಿ ಕೆಲಸಕ್ಕಿದ್ದ ಮನೆ ಅವರು ಕೊಡಗು ಜಿಲ್ಲೆಯ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ರು. ಲೆಕ್ಚರ್ಗೆ ಕಡಿಮೆ ಸಂಬಳ ಇರ್ತದಾ? ಆಗಿನ ಕಾಲದಲ್ಲಿ ಸ್ವಲ್ಪ ಸಂಬಳ ಆದರೆ ಅದು ದೊಡ್ಡ ಸಂಬಳವಾಗಿರ್ತದೆ ಅಂತ. ಇಲ್ಲ, ನಾನು ವರ್ಷಕ್ಕೆ ಬರೀ 100 ರೂಪಾಯಿ ಕೊಡ್ತೀನಿ ಎಂಬುದಾಗಿ ಕಡೆಗೆ ನಾನು ಅಲ್ಲಿಂದ ಸುಳ್ಳು ಹೇಳಿ ಅಲ್ಲಿಂದ ಹೊರಟು ಬಂದೆ. ಹಾಗೆ ಬಹಳ ಹೀನವಾದ ಕೆಲಸವನ್ನು ಕೂಡ ನನ್ನ ಕೈಲಿ ಮಾಡಿಸಿಕೊಂಡ್ರೆ ನನ್ನ ತಾಯಿಯ ಪರಿಸ್ಥಿತಿ ಆಗ ಹಾಗೆ ಇತ್ತು. ಕೊನೆಗೆ ಒಂದು ದಿವಸ ಒಂದು ಮಾತಿಗೆ ಕಿವಿಗೆ ಬಂತು. ಅವನ ಹೆಂಡತಿ ಆಗಲೇ ಗವರ್ಮೆಂಟ್ ಶಾಲೆಯ ಪ್ರೈಮರಿ ಸ್ಕೂಲು ಟೀಚರು, ಇವನು ಲೆಕ್ಚರು. ನೋಡಿ ಎಂತ ಅದರಲ್ಲಿ ಬೇಕಾದ ಆಸ್ತಿ ಪಾಸ್ತಿ ಎಲ್ಲ ಇತ್ತು ಅವರಿಗೆ. ಕೊಡಗು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ದಿವಸ ಒಂದು ಮಾತು ಕಿವಿಗೆ ಬಿತ್ತು. ಅವನ ಹೆಸರು ವಾಸು ಎಂಬುದಾಗಿ. ಈ ವಾಸು ಗಂಡ ಹೆಂಡತಿಗೆ ಜಗಳಾಗಿ ಮರಕ್ಕೆ ನೇಣು ಹಾಕೊಂಡು ಸತ್ತು ಹೋದ ಎಂಬುದಾಗಿ. ಯೌವನ ಪ್ರಾಯದಲ್ಲಿ ಮದುವೆಯಾಗಿ ಒಂದೇ ಒಂದು ಮಗು ಇದ್ದಿದ್ದು, ಕಡೆಗೆ ನೇಣು ಹಾಕೊಂಡು ಸತ್ತು ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ನನಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಕಡೆಗೆ ಯಾವಾಗ ದೇವರ ದರ್ಶನವಾಯಿತು, ಈ ಗ್ರಂಥಗಳೆಲ್ಲ ಓದಿ ತಿಳ್ಕೊಳ್ಳುವಾಗ ದೇವರ ಆಶೀರ್ವಾದ ಮಾಡಿದ್ರು, ಅಲ್ಲಿಂದ ಒಂದೊಂದು ಅರ್ಥ ಆಗಲಿಕ್ಕೆ ಪ್ರಾರಂಭವಾಯಿತು. ಅದೇ ರೀತಿ ನನ್ನ ತಾಯಿಯ ಸೋದರ ಮಾವ ಅವರು ಕೂಡ ಪಡಲಾದ ಹಿಂಸೆಯನ್ನು ಕೊಟ್ಟು ನನಗೆ, ಇದನ್ನು ಕೂಡ ನಾನು ಹಿಂದೆ ಸಾಕ್ಷಿ ಹೇಳಿದ್ದೇನೆ. ಕಡೆಗೆ ಅವರ ಮಗನು ಕೂಡ ಒಬ್ಬ ಪೊಲೀಸ್ ಆಗಿದೆ. ನೋಡಿ, ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಬಹಳ ಎತ್ತರದಿಂದ ಮುಸ್ಲಿಮ್ಸ್ ಅವರು ಅವನನ್ನು ಎತ್ತಿ ಬಿಸಾಡಿ ಅವನ ಸೊಂಟವೇ ಬರದಾಗಿ ಹೋಯಿತು. ಆದರೆ ಆಸ್ಪತ್ರೆಯಲ್ಲಿ ಕಡೆಗೆ ಸ್ವಲ್ಪ ಗುಣ ಆಯಿತು. ಕಡೆಗೆ SP ಆಫೀಸಲ್ಲಿ ಅವನಿಗೆ ಕೆಲಸವನ್ನು ಕೊಟ್ಟರು. ಇನ್ನು ಆ ಕಡೆ ತಿರ್ಗಾಡಕ್ಕೆ ಆಗೋದಿಲ್ಲ ಅಂತೇಳಿ ಈ ಮನುಷ್ಯನಿಗೆ ಕಡೆಗೆ ಬಂತು. ನನಗೆ ಇಂಥ ಹಿಂಸೆ ಎಲ್ಲ ಬೇರೆಯವರಿಗೂ ಕೂಡ ಬೇಕಾದಷ್ಟು ಅನ್ಯಾಯ ಮಾಡಿದ್ದರು. ಅವರು ಕೂಡ ಆಗ ಸ್ವಲ್ಪ ಸಾಧಾರಣ ಒಂದು ಐಶ್ವರ್ಯವಂತರು. ಕಡೆಗೆ ಬಂತು ಅವರಿಗೆ ಬಹಳ ಒಂದು ದೊಡ್ಡ ಕ್ಯಾನ್ಸರ್. ಆ ಕ್ಯಾನ್ಸರ್ಲಿ ನರಳಾಡಿ ಆಗಲಿ ಲಕ್ಷ ಖರ್ಚು ಮಾಡಿ ಕಡೆಗೆ ಸತ್ತೇ ಹೋದ. ಹಾಗೆ ಇವತ್ತು ಅನೇಕರ ಪರಿಸ್ಥಿತಿ ಕೂಡ ಇದುವೇ ಆಗಿದೆ. ಯಾವಾಗ ಈ ಬಡ ಬಗ್ಗರನ್ನ ಇಂಥವ್ರು ಅದನ್ನ ಕಿತ್ಕೊಳ್ಳೋಕ್ಕೋಸ್ಕರ ಇತ್ತು, ಬಡ್ಡಿಗೆ ದುಡ್ಡು ಕೊಟ್ಟವರು ನಾನು ಇದನ್ನು ಕೂಡ ಬಹಳ ಸಾಕ್ಷಿ ಕೊಟ್ಟಿದ್ದೇನೆ. ಕಡೆಗೆ ಸರ್ವನಾಶ. ಮಕ್ಕಳು ಅವರವ್ರ ಮಕ್ಕಳೇ ಹೊಡೆದಾಡ್ಕೊಂಡು ಕಡ್ದಾಡ್ಕೊಂಡು ಮೈಸೂರು ಜೈಲಲ್ಲಿ ಕೂಡ ಒಬ್ಬ ಹೋಗಿ ಅಲ್ಲಿ ಸತ್ತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ನೊಂದು ಮನುಷ್ಯರು ಕೂಡ ದೊಡ್ಡವರು ಬೇಕಾದಷ್ಟು ಮಾಡಿ ಅವರು ಬಡ್ದಾಡ್ಕೊಂಡು ರಕ್ತ ಸುರಿಸಿ, ಅಯ್ಯೋ ಅವರಲ್ಲಿ ಕೂಡ ಮಕ್ಕಳ ಒಂದೇ ಒಂದು ಮಗನ ಹೆಣ ಕೂಡ ಬಿದ್ದು ಹೋಯಿತು. ಇನ್ನೊಂದು ಮಗನು ಕೂಡ ಅದೇ ರೀತಿಯಾಗಿ ಇದ್ದ ಒಂದೇ ಮಗ, ಅವನು ಕೂಡ ಸತ್ತು ಹೋದ. ಇನ್ನು ಬಾಕಿ ಅವರ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿಲ್ಲ. ಇವರೆಲ್ಲ ಬಡಬಗ್ಗರಿಗೆ, ಗತಿಹೀನರಿಗೆ, ನಿರ್ಗತಿಗೆ ಹಿಂಸೆ ಕೊಟ್ಟವರೇ ಆಗಿದ್ದಾರೆ. ಹಾಗೆ ಇವತ್ತು ಎಂಥ ರಾಜಕಾರಣಿಗಳಾಗಲಿ ಏನಾಗಲಿ ಕೋಟಿ ಮಾಡಲಿ, ಕಡೆಗೆ ಮಕ್ಕಳ ಕಾಲಕ್ಕಾದರೂ ಆ ಶಿಕ್ಷೆ ತಪ್ಪುವುದೇ ಇಲ್ಲ. ಅಸಲು ಬಡ್ಡಿ ತೀರಿಸಲೇಬೇಕು. ದುಷ್ಟರನ್ನು ದೇವರು ಎಂದಿಗೂ ಬಿಡುವವನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವನು ಬಲೆಯೊಡ್ಡಿ ಕಾದಿದ್ದು ಕುಬ್ಬಿದವನನ್ನು ಹಿಡಿದು ಎಳೆದುಕೊಂಡು
ಮಾಡಿಕೊಂಡು ಹೋಗುತ್ತಾನೆ. ಆದರೆ ಅವನಿಗೆ ದೇವರ ಮೇಲೆ ಭಯ ಭಕ್ತಿ ಇಲ್ಲ ಅಂತವರು ತಿಳಿಸಿದರೆ ಒಪ್ಪುವುದು ಕೂಡ ಇಲ್ಲ. ಆದರೆ ದೇವರು ಅವರಿಗೆ ಸರಿಯಾದ ತಕ್ಕ ಸಮಯಕ್ಕೆ ಶಿಕ್ಷೆಯನ್ನು ಕೊಡುವವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರ. ನಾವು ಶಾಂತಿ ಸಮಾಧಾನದಲ್ಲಿ ಅವರಿಂದ ದೂರ ಇದ್ದು ಅವ್ರು ಏನಾದರೂ ನಮಗೆ ಒಂದು ಬೈದ್ರು ಮಾಡಿದ್ರು, ಒಂದು ಪೆಟ್ಟು ಹೊಡೆದ್ರು ಕೂಡ ತಿರುಗಿ ಮಾತಾಡದೆ, ನಾವು ಬೈಯದೆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ಶಾಂತಿ ಸಮಾಧಾನದಲ್ಲಿ ಜೀವಿಸುವುದಾದರೆ ಅವರಿಗೆ ಬರುವಂಥ ಶಿಕ್ಷೆ ನಮ್ಮ ಕಣ್ಣಾರೆ ಕಾಣ್ತೀವಿ ಅಥವಾ ಕಿವಿಯಾರೆ ಕೇಳ್ತೀವಿ. ಇಂಥದ್ದು ಬೇಕಾದಷ್ಟು, ಅದೇ ಈಗಲೇ ಸಾಕ್ಷಿ ಕೊಟ್ಟಿದ್ದು, ಇಂಥದ್ದು ಬೇಕಾದಷ್ಟು ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯೇ, ನಾವು ಖಂಡಿತವಾಗಿ ಬಲಿಷ್ಠರನ್ನು ದುಷ್ಟರನ್ನು ಎದುರಿಸಲಿಕ್ಕೆ ಹೋಗಬಾರ್ದು. ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 10ನೇ ವಚನ. ಕುಗ್ಗಿದವನು ಜಜ್ಜಲ್ಪಟ್ಟು ಉರುಳಿಕೊಳ್ಳುತ್ತಾನೆ. ನೋಡಿ, ಈ ಬಡ ಬಗ್ಗರಿಗೆ ಬಹಳ ಹಿಂಸೆ ಕೊಡ್ತಾರೆ, ಬಹಳ ಹಿಂಸೆ ಇದೆ ಈ ಲೋಕದಲ್ಲಿ. ಉದಾಹರಣೆಗೆ, ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದಾಗ ಬಲಾಢ್ಯರು, ಬಲಹೀನರು, ಯಹೂದ್ಯರು ದೇವರನ್ನು ಹಳೆ ಒಡಂಬಡಿಕೆ ಅರಿತುಕೊಂಡವರೇ ಕಡೆಗೆ ಏನು ಮಾಡಿದ್ರು? ಹೊಡೆದ್ರು, ಬಡಿದ್ರು, ಗತಿಲ್ಲದವನು, ಏನು ಇಲ್ಲದವನು ಅಂತ ಹೇಳಿಕೊಂಡು ಹಿಂಸೆ ಮಾಡಿದ್ರು, ಶಿಲುಬೆಗೇರಿಸಿದ್ರು. ಕೊನೆಗೆ ಏನಾಯಿತು? ದೇವರಾದರೂ ಶಾಂತಿ ಸಮಾಧಾನದಲ್ಲಿ ಜೀವಿಸಿ ಒಡ್ಸಿಕೊಂಡು ಹೋಗಿ ಬಿಡ್ಕೊಂಡ್ರು. ಆಯಿತು, ಸತ್ತರು, ಸಮಾಧಿ ಮಾಡಿಸ್ಕೊಂಡು 3ನೇ ದಿವಸ ಪುನರುತ್ಥಾನಗೊಂಡ್ರು. ಆವಾಗಲೇ ಇವರಿಗೆ ಅರ್ಥವಾಗಿದ್ದು, ಆಮೇಲೆ ಏನಾಯ್ತು? ಪರಲೋಕಕ್ಕೆ ಏರಿ ಹೋದ್ರು. ಹಾಗೆ ಅವರಿಗೆ ತಿಳಿಸಿದಾಗಲೂ ಕೂಡ, ಅವರ ವಿರೋಧಿಗಳಿಗೆ ತಿಳಿಸಿದಾಗಲೂ ಕೂಡ ಪಿಲಾತನ ಅರಸ ಹೇಳ್ತಾನೆ, ಯಾಕಪ್ಪ ಅವನಿಗೆ ತೊಂದರೆ ಕೊಡ್ತೀರಿ ಅಂತೇಳಿ, ಇದಕ್ಕೆ ಅವನ ರಕ್ತಪಾತಕ್ಕೆ ನೀವೇ ಕಾರಣ, ನಾನು ಕಾರಣನಲ್ಲ ಅಂತೇಳಿ ಕೈ ತೊಳ್ಕೊಂಡ. ಆಗ ಅವರು ಏನು ಹೇಳಿದ್ರು? ಆ ಪಾಪ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಅಂತಲ್ಲಿ. ದೇವ್ರ ನಮಗೆ ಸ್ತೋತ್ರವಾಗಲಿ. ಆ ಯಹೋದ್ಯರು ನೋಡಿ, ಅದೇ ಇವತ್ತು ಯಹೋದ್ಯ ರಾಷ್ಟ್ರಗಳಿಗೆ ಯುದ್ಧ ಬರುವಂಥದ್ದು, ಅಲ್ಲಿ ನಾನಾ ಥರದಲ್ಲಿ ನಾಶವಾಗುವಂಥದ್ದು, ರಾಶಿ ಹೆಣಗಳು ಬೀಳುವಂಥದ್ದು ಇದುವೇ ಆಗಿದೆ. ಯಾವಾಗ ಶಾಂತಿ ಸಮಾಧಾನದಲ್ಲಿ ಹೋಗ್ತಾರೋ ಖಂಡಿತವಾಗಿ ಅಂಥ ರಾಜ್ಯಗಳನ್ನು, ಊರುಗಳನ್ನು, ಮನುಷ್ಯರನ್ನ, ರಾಷ್ಟ್ರಗಳನ್ನ ದೇವರೇ ಆರಿಸಿಕೊಂಡವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಭಾರತ ದೇಶ ಹಿಂದೆ ಕೂಡ ಬಹಳ ಯುದ್ಧಗಳು ನಡೆಯಿತು. ಎಲ್ಲದರಲ್ಲಿ ಭಾರತ ದೇಶಕ್ಕೆ ಜಯ ಸಿಕ್ಕಿತು. ಈಗ ನೋಡಿ, ಭಾರತ ದೇಶವು ಕೂಡ ಶಾಂತಿ ಸಮಾಧಾನದಲ್ಲಿ ಹೋಗುವುದರಿಂದ ಭಾರತ ದೇಶದ ಬಗ್ಗೆ ಬಹಳ ಜನರು ಯೋಚನೆ ಮಾಡುವಾಗೆ ಆಗಿದೆ. ಕಾರಣ ಶಾಂತಿ ಸಮಾಧಾನ. ಅದರಲ್ಲಿ ಈಗಿನ ಪ್ರಧಾನಮಂತ್ರಿ ಅಂತೂ ಮಹಾಭಾರತ ಭಗವದ್ಗೀತೆಯನ್ನು ಓದಿಕೊಂಡು ಅದರ ಮೂಲಕವೇ ಹೋಗ್ತಾರೆ ಹೊರತು ಅದರ ವಿರುದ್ಧವಾಗಿ ಹೋಗುವುದಿಲ್ಲ. ಆದುದರಿಂದ ಅವರಿಗೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಕೂಡ ವಿಶೇಷವಾದ ಜ್ಞಾನ, ದೇವರಿಂದ ದಯ ದೊರಕುವುದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಜಜ್ಜಲ್ಪಟ್ಟು ಉರುಳಿಕೊಳ್ಳುತ್ತಾನೆ. ಆದ್ದರಿಂದ ಕಷ್ಟ, ಸಂಕಟ, ದುಃಖ ಇದೆ, ಆದರೂ ನಾವು ಅವರಿಗೆ ವಿರುದ್ಧವಾಗಿ ಮಾತನಾಡಬಾರದು. ಗತಿಯಿಲ್ಲದವನು ಅವನ ಬಲಾತ್ಕಾರದಿಂದ ಬಿದ್ದು ಹೋಗುತ್ತಾನೆ. ಗತಿ ಇಲ್ಲ, ಇನ್ನು ಏನೇ ಮಾಡಬೇಕು, ಬಲಾತ್ಕಾರ, ಜನಗಳನ್ನ ಬಿಡ್ತಾನೆ, ಹೋಗ್ರೋ, ಹೊಡೀರೋ, ಹೇಳ್ಕೊಂಡು ಬಂಡ್ರೋ ಅಂತ ಹೇಳ್ಕೊಂಡು. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ, ಹಿಂದೆ ಕೂಡ ಕೊಟ್ಟಿದ್ದೇನೆ. ನಮ್ಮ ಮನೆಯ ಪಕ್ಕದಲ್ಲಿ ಅವರು ದೂರದ ನಮ್ಮ ಸಂಬಂಧಿಕರೇ. ಅವರು ಆಗಿನ ಕಾಲದಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು, ಮುಖ್ಯ ಉಪಾಧ್ಯಾಯರು ಆಗಿದ್ರು. ಬೇಕಾದ ಏಲಕ್ಕಿ ಬರ್ತಿತ್ತು, ಹಣ ಕಾಸು ಸಾಲ ಕೇಳಕ್ಕೆ ಅವರಿಗೆ ಬರ್ತಾ ಇದ್ರು. ಕಡೆಗೆ ಹೇಳಿದ ಸಮಯಕ್ಕೆ ಕೆಲಸಕ್ಕೆ ಹೋಗೋದಿದ್ರೆ, ಕೊಟ್ಟಿದ್ದನ್ನ ತಗೊಂಡು ಹೋಗೋದಿದ್ರೆ ಇವರಿಗೆ 2 ಬಲವಾದ ಗಂಡು ಮಕ್ಕಳು ಅವ್ರನ್ನ ಹೋಗ್ರೋ, ಹೊಡೀರೋ, ಬಡೀರೋ, ಹೇಳ್ಕೊಂಡು ಬರೋರು ಬನ್ನಿ ಹೇಳೋದು, ಇವ್ರು ಹೋಗೋದು, ಹೊಡೆಯೋದು, ಬಡಿಯೋದು, ಹೇಳ್ಕೊಂಡು ಬರೋದು ಮಾಡ್ತಾ ಇದ್ರು. ಕೊನೆಗೆ ಬಂತು ಇದ್ದ 50 ಎಕರೆ ಸ್ಥಳ ಇದ್ದವರು ಕಡೆಗೆ ಎಲ್ಲವನ್ನ ಮಾರಾಟ ಮಾಡಿಕೊಂಡು ಬಂದು ಅಣ್ಣ ತಮ್ಮಂದಿರಿಗೆ ಬರೀ 10 ಎಕರೆ ಮಾತ್ರ ಉಳಿಯಿತು. ಕಡೆಗೆ ಅದೇ ಅಣ್ಣ ತಮ್ಮಂದಿರು ತಂದೆ ತಾಯಿಯ ಮಾತನ್ನ ಕೇಳಿಕೊಂಡು ಆ ರೀತಿ ಇನ್ನೊಬ್ಬರನ್ನ ಹೊಡೆದು ಬಡ್ದು ಕೆಲಸ ಮಾಡಿಸಿದ್ರು. ಅವರವರೇ ಹೊಡ್ಕೊಂಡು ಬಡ್ಕೊಂಡು ಕತ್ತಿಯಲ್ಲಿ ಕಡ್ಕೊಂಡು ಬಹಳ ಹಿಂಸೆ ಅನುಭವಿಸಿ ಬಹಳ ಕಷ್ಟದಲ್ಲಿ ಜೀವನ ನಡೆಸುವಂತಾಯಿತು. ಇಡೀ ಊರವರೇ ಒಂದು ಸಮಯದಲ್ಲಿ ಈ ರೀತಿ ಇದ್ದವರು ಇವರಿಗೆ ಏನಾಯ್ತಪ್ಪ ಅಂತ ಈ ರೀತಿ ಅಲ್ಲಿಗೆ ಬಂದರು. ಇನ್ನೊಂದು ಕಡೆ ಕೂಡ ನಾನು ಇದನ್ನು ಕೂಡ ಬಹಳ ಸಲ ಹೇಳಿದ್ದೇನೆ, 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥ ಐಶ್ವರ್ಯವಂತರು ಕಡೆಗೆ ಅವರು ಕೂಡ ದೇವರನ್ನ ಅರಿತುಕೊಂಡವರೇ, ಕ್ರಿಶ್ಚಿಯನ್ ಅಂತ ಹೇಳುವಂಥ ಕುಟುಂಬದವರೇ. ಕಡೆಗೆ ಎಲ್ಲ ಆಯಿತು, ಹೋಯ್ತು. ಬಡ ಬಗರಿಗೆ ಬೇಡದ ಅನ್ಯಾಯಗಳನ್ನ ಮಾಡುವಂಥದ್ದು, ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದು. ಕಡೆಗೆ ಎಲ್ಲ ಹೋಗಿ ಒಂದು ಮನುಷ್ಯ ಮನೆಯೊಳಗೆ ನೇಣು ಹಾಕೊಂಡು ಸತ್ತ, ಇನ್ನೊಬ್ಬ ಮೆಂಟಲ್ ಆದ.
ಕಡೆಗೆ ಒಬ್ಬ ಕಡೆಗೆ ಒಬ್ಬ ಇನ್ನೊಬ್ಬರ ವಾಹನಗಳಲ್ಲಿ ಡ್ರೈವರ್ ಆಗಿ ಜೀವನ ಮಾಡುವಂಥದ್ದಾಯಿತು. 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥ ಒಂದು ಧನಿಕರ ಪರಿಸ್ಥಿತಿ ನನ್ನ ಕಣ್ಣಾರೆ ಕಂಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಗರ್ವಿಷ್ಠರನ್ನು ದೇವರು ಎಂದಿಗೂ ಬಿಡುವುದಿಲ್ಲ, ಖಂಡಿತವಾಗಿ ತಗ್ಗಿಸುತ್ತಾನೆ. ಆಗ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಇಂಥವರಿಂದ ಬಹಳ ಶಾಂತಿ ಸಮಾಧಾನದಲ್ಲಿ ದೂರ ಇದ್ದು ಅವರ ಕೈಗೆ ಸಿಕ್ಕದ ಹಾಗೆ ನಾವು ಉಪಾಯದಿಂದ ಜೀವಿಸ್ತಾ ಇರಬೇಕು. ಬಹಳ ಕಷ್ಟ ಸಂಕಟ ದುಃಖ ಇದೆ, ಅದಕ್ಕೆ ನಾವು ಬಹಳ ಉಪಾಯದಿಂದ ನಾವು ಜೀವಿಸ್ತಾ ಹೋಗಬೇಕು ಹೊರತು ಅವರಿಗೆ ವಿರುದ್ಧವಾಗಿ ನಾವು ಮಾತನಾಡಬಾರದು. ಅವರು ನಮ್ಮಿಂದ ಬಲಾಢ್ಯರು, ಅವರ ಹಿಂದೆ ಬೇಕಾದಷ್ಟು ಜನ ಕುಡಿಯೋಕ್ಕೆ ತಿನ್ನಕ್ಕೆ ಸ್ವಲ್ಪ ದುಡ್ಡಿಗಾಗಿರ್ತಾರೆ. ನಮ್ದು ಅವರಲ್ಲಿ ಏನು ನಡೆಯೋದಿಲ್ಲ. ಪ್ರತಿಯೊಂದಕ್ಕೂ ಸರಿಯಾಗಿ ತೀರ್ಪು ಕೊಡೋನು ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಆ ದುಷ್ಟನು ತನ್ನೊಳಗೆ ದೇವರು ಇವನನ್ನು ಬಿಟ್ಟು ವಿಮುಖನಾಗಿದ್ದಾನೆ, ಆತನು ನೋಡುವುದಿಲ್ಲ ಅಂದುಕೊಳ್ಳುತ್ತಾನೆ. ಆ ದುಷ್ಟ ಏನು ಹೇಳ್ತಾರೆ, ನೋಡಪ್ಪ ಅವ್ರಿಗೆ ಏನೂ ಇಲ್ಲ, ದೇವರವರನ್ನ ಕೈ ಬಿಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಏನು ಮನೆ ಮಠ ಆಸ್ತಿ ಪಾಸ್ತಿ ಇಲ್ಲದಾಗಿದೆ, ಈ ಕಷ್ಟದಲ್ಲಿ ಅವರು ಕೂಲಿ ಮಾಡಿ ತಿಂತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಆದರೆ ನಮಗೆ ಬೇಕಾಗಿದ್ದು ದೇವರು ಕೊಟ್ಟಿದ್ದಾನೆ, ಕೊಡ್ತಲೇ ಇದ್ದಾನೆ, ಇದುವೇ ದೇವರ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ದೇವರ ತೀರ್ಪು ಯಾವಾಗ ಬರ್ತದೆ, ಯಾವ ಗೈಗೆ ನಮ್ಮನ್ನ ಕೈ ಬಿಟ್ಟಿದ್ದಾರೆ, ನಮಗೆ ಸರ್ವನಾಶ ಯಾವಾಗಂತ ಅವರಿಗೆ ಗೊತ್ತೇ ಇಲ್ಲ. ಅದುವೇ ಆಗಲೇ ಹೇಳುವಂಥದ್ದು, ಕಡೆಗೆ ಕುಡುಕರ ಸವಾಸ, ಅವರವರೇ ಹಿಡ್ಕೊಳ್ಳೋದು, ಬಡ್ಕೊಳ್ಳುವುದು, ಗುಂಡು ಹಾಕೊಳ್ಳುವಂಥದ್ದು, ಕೊಲೆ ಮಾಡಿಕೊಳ್ಳುವಂಥದ್ದು, ಕೋರ್ಟು ಜೈಲು ಆಗುವಂಥದ್ದು, ವಾಹನ ಅಪಘಾತ ಆಗುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು, ಗಂಡನಿಗೂ ಕಾಯಿಲೆ, ಹೆಂಡತಿ ಕಾಯಿಲೆ, ಮಕ್ಕಳಿಗೂ ಒಂದೊಂಥರ ಏನಾಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳೊಂದು ಆಸ್ಪತ್ರೆಯಲ್ಲಿ ಹೋಗಿ ಲಕ್ಷ ಸುರಿಬೇಕಾಗ್ತದೆ. ಇದ್ದಿದೆಲ್ಲ ಸರ್ವನಾಶ ಈ ದುಷ್ಟತನದಲ್ಲಿ ಸಂಪಾದನೆ ಮಾಡುವಂಥದ್ದು. ಇದು ಅವರಿಗೆ ಗೊತ್ತೇ ಇಲ್ಲ. ಆಗ ಯಾರಿಗೆ ಅವರು ಹಿಂಸೆ ಕೊಡ್ತಾರ, ಯಾರ ಬಡವನನ್ನು ಗೇಲಿ ಮಾಡ್ತಾರೋ ಅವರು ಇವರನ್ನು ನೋಡಿಕೊಂಡು ಗೇಲಿ ಮಾಡುವ ದಿವಸ ಬರ್ತದೆ. ಅವರ ಕಣ್ಣಲ್ಲಿ ಇವರ ಕಷ್ಟಗಳನ್ನು ಒಂದು ಟೈಮಲ್ಲಿ ಹಾಗೆ ಮೆರೆದ ಹೀಗೆ ಮಾರದವನ ಗತಿ ಏನಾಯ್ತಪ್ಪ, ಈ ಪರಿಸ್ಥಿತಿಗೆ ಬಂತಲ್ಲ ಅಂತ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಇದೆಲ್ಲ ದೇವರ ಮಾತಾಗಿದೆ. ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಅಂಥವ್ರನ್ನ ನೋಡಿದಾಗ ಅವರಿಗೆ ತಪ್ಪಿಸಿಕೊಂಡು ತನ್ನನ್ನು ತಾವೇ ತಗ್ಗಿಸಿಕೊಂಡು, ಅವರು ಒಂದು ವೇಳೆ ಎದುರುಗಡೆ ಬರ್ತಾ ಇದ್ದಾರೆ ದೂರ ಸರಿಬೇಕು, ಅಥವಾ ಎದುರೆದುರು ಸಿಕ್ಕಿದಾಗಲೂ ಅವರಿಗೆ ನಾವೇ ಒಂದು ನಮಸ್ಕಾರವನ್ನು ಹೇಳಿ ಸಂತೋಷದಿಂದ ಮಾತಾಡಿ ನಗುಮುಖದಿಂದ ಮಾತಾಡಿ ಅವರನ್ನು ಮಾತಾಡುವಂಥ ಒಂದು ಜ್ಞಾನವನ್ನು ದೇವರಲ್ಲಿ ಬೇಡಿಕೊಂಡ ಜ್ಞಾನದ ಮೂಲಕ ಮಾತನಾಡಬೇಕು. ಇಂಥ ಒಂದು ಶಾಂತಿ ಸಮಾಧಾನ ನಮ್ಮಲ್ಲಿ ಕೂಡ ಇರಬೇಕು. ಇದಕ್ಕೆಲ್ಲ ದೇವರ ಒಂದು ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಮುಖ್ಯವಾಗಿ ದೇವರನ್ನು ನಮಗೆ ತಿಳಿಪಡಿಸ್ತಾ ಇರುವಾಗ ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಯಾರ ಜೊತೆಲಿ ನಾವು ಹೆಂಗಿರಬೇಕು, ಏನಿರಬೇಕು, ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ದೇವರ ವಚನವೇ ನಮಗೆ ತಿಳಿಸ್ತದೆ. ಮತ್ತು ದೇವರು ಆದುಕೊಂಡವರ ಮುಖಾಂತರ ದೇವರು ಬಹಳ ಚೆನ್ನಾಗಿ ತಿಳಿಯಪಡಿಸ್ತಾರೆ. ಆಗ ಇಂಥ ದುಷ್ಟರನ್ನ ಕೆಟ್ಟವರನ್ನ ನಾವು ಗೆಲ್ಲಲು ಸಾಧ್ಯ. ಇಲ್ಲದೆ ಖಂಡಿತವಾಗಿ ಇವರಿಂದ ನಾವು ಗೆಲ್ಲಲು ಸಾಧ್ಯವಿಲ್ಲ. ಶಾಂತಿ ಸಮಾಧಾನದಿಂದ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಮುಂದೆ ಹೋಗಬೇಕಾಗಬಹುದು. ಅದಕ್ಕೆ ಮತ್ತಾಯ 23ನೇ ವಚನದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಏರಿದವರನ್ನು ತಗ್ಗಿಸಲ್ಪಡುವುದು, ತಗ್ಗಿದವರನ್ನ ಏರಿಸಲ್ಪಡುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಬೇಕಾಗಿ ಸ್ತೋತ್ರ. ಇದನ್ನೆಲ್ಲವನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅವರಿಗೆ ಮುಂದೆ ಅಂಥವರೊಂದಿಗೆ ಜೀವಿಸಲು ಬೇಕಾದ ವಿಶೇಷವಾದ ಶಾಂತಿ ಸಮಾಧಾನ ಜ್ಞಾನವನ್ನು ಅನುಗ್ರಹಿಸಿರಿ. ಅಂತ ಕಠೋರವಾದ ಜನಗಳಿಂದ ಬಿಡುಗಡೆ ಮಾಡಿ ನಡೆಸಿರಿ ಸ್ವಾಮಿ. ಅವರ ಮಕ್ಕಳಿಗೆ ಅವರೆಲ್ಲರೂ ಇದನ್ನು ಚೆನ್ನಾಗಿ ತಿಳಿಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ನಡೆಸಲಿ. ದೇವರ ಕರುಣೆ ಪ್ರೀತಿ ಎಂದೆಂದಿಗೂ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಇರಲಿ. ಆಮೇನ್.